Bangalore, the city that never slows down. But when you need quick, reliable electrical services, who do you call? Finding a genuine electrician or trusted service provider can be stressful. Delays, incomplete work, hidden charges. From home repairs to solar rooftops, from industrial projects to EV charging setups, Hello Power app connects you with experts for every need. ಭಾರತೀಯ ಜನತಾ ಪಾರ್ಟಿ ನಾವು ಬಹಳ ಸ್ಪಷ್ಟ ಇದ್ದೀವಿ. ಯಾವ DPR ಅನ್ನ ರಾಜ್ಯ ಸರ್ಕಾರ ಮಾಡಿದೆ ಆ DPR ಅವೈಜ್ಞಾನಿಕ ಇದೆ. ಬೆಂಗಳೂರಿಗೆ ಬೇಕಾದಂತ ಬೆಂಗಳೂರಿಗೆ ಸರಿದೂಗುವಂತ DPR ಅನ್ನು ಅವರು ಮಾಡಬೇಕು. ಇಲ್ಲಿ ಪರಿಸರವೇ ನಮಗೆ ಮುಖ್ಯ. ಬೆಂಗಳೂರನ್ನ ಏನಂತ ಕರೀತಾರೆ? ಬೆಂಗಳೂರನ್ನ ಉದ್ಯಾನವನ ಅಂತ ಕರೀತಾರೆ. ಬೆಂಗಳೂರನ್ನ ಒಂದು ಕಾಲದಲ್ಲಿ ಕೆರೆಗಳ ನಗರ ಅಂತ ಕರೀತಾ ಇದ್ವು. ನಮ್ಮ ಕರ್ನಾಟಕ ಕೆರೆಗಳ ಜೊತೆ ಜೋಡಣೆ ಆಗಿತ್ತು. ಇದಕ್ಕೆ ಹೆಸರೇ ಕೆರೆಗಳ ಜೋಡಣೆ ಆಗಿತ್ತು. ಆದರೆ ಇವತ್ತು ರಾಜ್ಯ ಸರ್ಕಾರ ದುಡ್ಡು ಮಾಡುವುದಕ್ಕಾಗಿ, ಕಮಿಷನ್ ಹೊಡೆಯುವುದಕ್ಕಾಗಿ ಅವೈಜ್ಞಾನಿಕವಾದ DPR ಅನ್ನು ತಯಾರಿ ಮಾಡಿದ್ದಾರೆ. ಇದಕ್ಕೆ ನಾವು ವಿರೋಧವನ್ನು ಮಾಡ್ತಾ ಇದ್ದೀವಿ. ಬೆಂಗಳೂರಿಗೆ ರಸ್ತೆ ಬೇಕು ನಿಜ, ಆದರೆ ಎಲ್ಲಾಗಬೇಕು ಇದು ಬಹಳ ಮುಖ್ಯ. ನೀವು ಸಾಂಕಿ ಟ್ಯಾಂಕಿಯನ್ನ ಹಾಳು ಮಾಡ್ತೀವಿ, ಲಾಲ್ಬಾಗನ್ನ ಹಾಳು ಮಾಡ್ತೀವಿ, ಕಬ್ಬನ್ ಪಾರ್ಕನ್ನು ಹಾಳು ಮಾಡ್ತೀವಿ, ನಮ್ಮ ಕೆರೆಗಳನ್ನು ಮುಳುಗಿಸ್ತೀವಿ. ಈಗಾಗಲೇ ಕೆರೆಗಳು ಮುಳುಗೋಗಿದ್ದಾವೆ. ಕೆರೆಗಳನ್ನು ರಿಯಲ್ ಎಸ್ಟೇಟ್ ದಂಧೆಗಳು ಪೂರ್ತಿ ನುಂಗಿ ಹಾಕಿದ್ದಾವೆ. ಅದಕ್ಕಾಗಿ ಬಹಳ ಸ್ಪಷ್ಟವಿದೆ ನಮ್ಮದು ನಿಲುವು. ಬೆಂಗಳೂರಿಗೆ ಅಭಿವೃದ್ಧಿ ಬೇಕು, ಆದರೆ ನಮ್ಮ ಪರಿಸರ ಮತ್ತು ಜನರ ಜೀವನದ ಜೊತೆ ಚೆಲ್ಲಾಟ ಬೇಡ. ಸರಿಯಾದ DPR ಅನ್ನು ಮಾಡಿ. ಅಷ್ಟು ತರಾತುರಿಯಲ್ಲಿ DPR ಮಾಡುವಂಥ ಅವಶ್ಯಕತೆ ಏನಿತ್ತು? ಯಾವ ತಜ್ಞರು ಇದನ್ನು ಅಧ್ಯಯನ ಮಾಡಿದ್ದಾರೆ? ಯಾವ ತಂಡಗಳು ಅಧ್ಯಯನ ಮಾಡಿದ್ದಾರೆ? ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಸ್ಟಡಿ ಆಗಿದೆಯಾ? ಕಲ್ಚರಲ್ ಇಂಪ್ಯಾಕ್ಟ್ ಸ್ಟಡಿ ಆಗಿದೆಯಾ? ಪೊಲ್ಯೂಷನ್ ಬಗ್ಗೆ ಸ್ಟಡಿ ಆಗಿದೆಯಾ? ಇದು ಯಾವುದನ್ನು ಮಾಡದೆ ಕೂಡ ನೀವು ತರಾತುರಿಯಲ್ಲಿ ಟೆಂಡರ್ ಕರೆಯಕ್ಕೆ ಹೊರಟಿದ್ದೀರಿ. ಅದಕ್ಕಾಗಿ ನಮ್ಮ ವಿರೋಧ ಇದೆ. ಇದನ್ನು ಸರಿ ಮಾಡಬೇಕು. ಹೊಸದಾಗಿ DPR ಕರಿಬೇಕು, ಹೊಸದಾಗಿ ಅಧ್ಯಯನ ಆಗಬೇಕು, ತಜ್ಞರು ಬರಬೇಕು. ನ್ಯಾಷನಲ್ ಇಂಟರ್ನ್ಯಾಷನಲ್ ಯಾವ ತಜ್ಞರನ್ನು ಬೇಕಾದ್ರೆ ಕರೀರಿ, ನಮ್ಮ ಬೆಂಗಳೂರನ್ನು ಉಳಿಸುವಂಥ ಕೆಲಸ ಆಗಬೇಕು. ಇದಕ್ಕಾಗಿ ನಾವು ಹೋರಾಟ ಮಾಡ್ತೀವಿ. ಆದರೆ ಸಾಂಕಿ ಟ್ಯಾಂಕಿಯನ್ನು ಯಾರೂ ಮುಟ್ಟಬಾರ್ದು. ಇಲ್ಲೇನು ನೀವು ರ್ಯಾಂಪ್ ಮಾಡಬೇಕು ಅಂತಿದ್ದೀರಿ, ಇದನ್ನು ಜೋಡಿಸಬೇಕು ಅಂತಿದ್ದೀರಿ, ಲಾಲ್ಬಾಗನ್ನು ಮುಳುಗಿಸಬೇಕು ಅಂತಿದ್ದೀರಿ. ಇದಕ್ಕೆ ನಾವು ಬಿಡುವುದಿಲ್ಲ. ಇದಕ್ಕೆ ಹೊಸದಾದ DPR ಅನ್ನು ತಯಾರಿ ಮಾಡಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತೀನಿ. ಭಾರತೀಯ ಜನತಾ ಪಾರ್ಟಿ ನಾವು ಬಹಳ ಸ್ಪಷ್ಟ ಇದ್ದೀವಿ. ಯಾವ DPR ಅನ್ನ ರಾಜ್ಯ ಸರ್ಕಾರ ಮಾಡಿದೆ ಆ DPR ಅವೈಜ್ಞಾನಿಕ ಇದೆ. ಬೆಂಗಳೂರಿಗೆ ಬೇಕಾದಂತ ಬೆಂಗಳೂರಿಗೆ ಸರಿದೂಗುವಂತ DPR ಅನ್ನು ಅವರು ಮಾಡಬೇಕು. ಇಲ್ಲಿ ಪರಿಸರವೇ ನಮಗೆ ಮುಖ್ಯ. ಬೆಂಗಳೂರನ್ನ ಏನಂತ ಕರೀತಾರೆ? ಬೆಂಗಳೂರನ್ನ ಉದ್ಯಾನವನ ಅಂತ ಕರೀತಾರೆ. ಬೆಂಗಳೂರನ್ನ ಒಂದು ಕಾಲದಲ್ಲಿ ಕೆರೆಗಳ ನಗರ ಅಂತ ಕರೀತಾ ಇದ್ವು. ನಮ್ಮ ಕರ್ನಾಟಕ ಕೆರೆಗಳ ಜೊತೆ ಜೋಡಣೆ ಆಗಿತ್ತು. ಇದಕ್ಕೆ ಹೆಸರೇ ಕೆರೆಗಳ ಜೋಡಣೆ ಆಗಿತ್ತು. ಆದರೆ ಇವತ್ತು ರಾಜ್ಯ ಸರ್ಕಾರ ದುಡ್ಡು ಮಾಡುವುದಕ್ಕಾಗಿ, ಕಮಿಷನ್ ಹೊಡೆಯುವುದಕ್ಕಾಗಿ ಅವೈಜ್ಞಾನಿಕವಾದ DPR ಅನ್ನು ತಯಾರಿ ಮಾಡಿದ್ದಾರೆ. ಇದಕ್ಕೆ ನಾವು ವಿರೋಧವನ್ನು ಮಾಡ್ತಾ ಇದ್ದೀವಿ. ಬೆಂಗಳೂರಿಗೆ ರಸ್ತೆ ಬೇಕು ನಿಜ, ಆದರೆ ಎಲ್ಲಾಗಬೇಕು ಇದು ಬಹಳ ಮುಖ್ಯ. ನೀವು ಸಾಂಕಿ ಟ್ಯಾಂಕಿಯನ್ನು ಹಾಳು ಮಾಡ್ತೀವಿ, ಲಾಲ್ಬಾಗನ್ನ ಹಾಳು ಮಾಡ್ತೀವಿ, ಕಬ್ಬನ್ ಪಾರ್ಕನ್ನು ಹಾಳು ಮಾಡ್ತೀವಿ, ನಮ್ಮ ಕೆರೆಗಳನ್ನು ಮುಳುಗಿಸ್ತೀವಿ. ಈಗಾಗಲೇ ಕೆರೆಗಳು ಮುಳುಗೋಗಿದ್ದಾವೆ. ಕೆರೆಗಳನ್ನು ರಿಯಲ್ ಎಸ್ಟೇಟ್ ದಂಧೆಗಳು ಪೂರ್ತಿ ನುಂಗಿ ಹಾಕಿದ್ದಾವೆ. ಅದಕ್ಕಾಗಿ ಬಹಳ ಸ್ಪಷ್ಟವಿದೆ ನಮ್ಮದು ನಿಲುವು. ಬೆಂಗಳೂರಿಗೆ ಅಭಿವೃದ್ಧಿ ಬೇಕು, ಆದರೆ ನಮ್ಮ ಪರಿಸರ ಮತ್ತು ಜನರ ಜೀವನದ ಜೊತೆ ಚೆಲ್ಲಾಟ ಬೇಡ. ಸರಿಯಾದ DPR ಅನ್ನು ಮಾಡಿ. ಅಷ್ಟು ತರಾತುರಿಯಲ್ಲಿ DPR ಮಾಡುವಂಥ ಅವಶ್ಯಕತೆ ಏನಿತ್ತು? ಯಾವ ತಜ್ಞರು ಇದನ್ನು ಅಧ್ಯಯನ ಮಾಡಿದ್ದಾರೆ? ಯಾವ ತಂಡಗಳು ಅಧ್ಯಯನ ಮಾಡಿದ್ದಾರೆ? ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಸ್ಟಡಿ ಆಗಿದೆಯಾ? ಕಲ್ಚರಲ್ ಇಂಪ್ಯಾಕ್ಟ್ ಸ್ಟಡಿ ಆಗಿದೆಯಾ? ಪೊಲ್ಯೂಷನ್ ಬಗ್ಗೆ ಸ್ಟಡಿ ಆಗಿದೆಯಾ? ಇದು ಯಾವುದನ್ನು ಮಾಡದೆ ಕೂಡ ನೀವು ತರಾತುರಿಯಲ್ಲಿ ಟೆಂಡರ್ ಕರೆಯಕ್ಕೆ ಹೊರಟಿದ್ದೀರಿ. ಅದಕ್ಕಾಗಿ ನಮ್ಮ ವಿರೋಧ ಇದೆ. ಇದನ್ನು ಸರಿ ಮಾಡಬೇಕು. ಹೊಸದಾಗಿ DPR ಕರಿಬೇಕು, ಹೊಸದಾಗಿ ಅಧ್ಯಯನ ಆಗಬೇಕು, ತಜ್ಞರು ಬರಬೇಕು. ನ್ಯಾಷನಲ್ ಇಂಟರ್ನ್ಯಾಷನಲ್ ಯಾವ ತಜ್ಞರನ್ನು ಬೇಕಾದ್ರೆ ಕರೀರಿ, ನಮ್ಮ ಬೆಂಗಳೂರನ್ನು ಉಳಿಸುವಂಥ ಕೆಲಸ ಆಗಬೇಕು. ಇದಕ್ಕಾಗಿ ನಾವು ಹೋರಾಟ ಮಾಡ್ತೀವಿ. ಆದರೆ ಸಾಂಕಿ ಟ್ಯಾಂಕಿಯನ್ನು ಯಾರೂ ಮುಟ್ಟಬಾರ್ದು. ಇಲ್ಲೇನು ನೀವು ರ್ಯಾಂಪ್ ಮಾಡಬೇಕು ಅಂತಿದ್ದೀರಿ, ಇದನ್ನು ಜೋಡಿಸಬೇಕು ಅಂತಿದ್ದೀರಿ, ಲಾಲ್ಬಾಗನ್ನು ಮುಳುಗಿಸಬೇಕು ಅಂತಿದ್ದೀರಿ. ಇದಕ್ಕೆ ನಾವು ಬಿಡುವುದಿಲ್ಲ.
ಇದಕ್ಕೆ ಹೊಸದಾದ DPR ಅನ್ನು ತಯಾರಿ ಮಾಡಬೇಕನ್ನುವಂತ ಆಗ್ರಹ